ಇವಾಗ ನೋಡೋಣ ಇದನ್ನು ಹೇಗೆ ಸ್ಪ್ಲಿಟ್ ಮಾಡೋದು. ಇವಾಗ ಇಲ್ಲೇನಂತಂದರೆ ಸ್ಕ್ವೇರ್ ನಂಬರ್ ಇಲ್ಲ. ಇಲ್ಲಿ ನಾವೇನು ಮಾಡಬೇಕು, ಈ ಮಿಡಲ್ ಟರ್ಮನ್ನು ಸ್ಪ್ಲಿಟ್ ಮಾಡೋದ್ರ ಮುಖಾಂತರನೇ ಏನು ಮಾಡಬೇಕಾಗುತ್ತೆ, ಇದನ್ನು ಫ್ಯಾಕ್ಟ್ರೈಸ್ ಮಾಡಬೇಕಾಗುತ್ತೆ. ಪ್ರಾಡಕ್ಟ್ ಏನಾಗಬೇಕು, ನಮಗೆ 12 ಆಗಬೇಕು. ಸಮ್ ಏನಾಗಬೇಕು, -7 ಸಿಗಬೇಕು. ಈಗ -7 ಯಾವ ಎರಡು ನಂಬರನ್ನು ಕೂಡಿದ್ರೆ ನಮಗೆ 7 ಸಿಗುತ್ತೆ, 4 3 ಕೂಡಿದ್ರೆ 7 ಸಿಗುತ್ತೆ. 4 3s 12. ಆವಾಗ ಈ ನಂಬರ್ ಸೂಟ್ ಆಗುತ್ತೆ. ಇದಕ್ಕೆ -4 ಇದಕ್ಕೆ -3 ಹಾಕ್ಕೊಳ್ಳಿ. ಹಾಕ್ಕೊಂಡು ಮಿಡಲ್ ಟರ್ಮನ್ನು ಸ್ಪ್ಲಿಟ್ ಮಾಡಿ. x² -4x -3x +12 ಹಾಗೆ ಬರ್ಕೊಳ್ಳಿ. ಈ ಟರ್ಮ್ ಬರೆಯೋದು ಗೊತ್ತಾಗ್ಬಿಟ್ರೆ ಇದನ್ನು ಫ್ಯಾಕ್ಟ್ರೈಸ್ ಮಾಡೋದು ತುಂಬ ಈಸಿ. ಇವಾಗ ಏನಿದೆ, ಈ ಟರ್ಮಿಂದ ಮತ್ತು ಈ ಟರ್ಮಿಂದ ಕಾಮನ್ ತೆಗಿಬೇಕು. ಇದರಲ್ಲಿ x ಕಾಮನ್ ಬರುತ್ತೆ. ಇಲ್ಲಿ ಎಕ್ಸನ್ನು ಹೋಯಿತು ಅಂತಂದರೆ 1x ಉಳಿಯುತ್ತೆ, ಮೈನಸ್ ಇಲ್ಲಿ x ಹೋದರೆ 4 ಉಳಿಯುತ್ತೆ. ಇದೇ ಸೇಮ್ ಟರ್ಮು ಇಲ್ಲೂ ಬರುತ್ತೆ. ಅದನ್ನ ಮೇಲೆ ನೆನ್ಪಿಟ್ಕೊಂಡೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಈಗ ಇಲ್ಲಿ x ಇದೆ, ಇಲ್ಲಿ x ಇಲ್ಲ. ಈಗ 3 ಇದೆ, 3 ಟೇಬಲಲ್ಲಿ 12 ಬರುತ್ತೆ, 3 4s. ಹಾಗಾಗಿ -3ಯನ್ನೇ ಹೊರಗೆ ತೆಗೀರಿ. ಯಾಕಂದರೆ ಇಲ್ಲಿ ಸೇಮ್ ಬರಬೇಕು ನಮಗೆ ಅಂದಾಗ -3ನೇ ಹೊರಗೆ ತೆಗಿಬೇಕು. ಇಲ್ಲಿ x ಬರಬೇಕು ಅಂದ್ರೆ -3 ಹೋಯಿತು ಅಂತಂದರೆ x ಉಳೀತು. ಇಲ್ಲಿ ಏನೋ ಮಾಡಬೇಡಿ, ನಿಮಗೆ ಗೊತ್ತಾಗಲ್ಲ, ಮೈನಸ್ ಪ್ಲಸ್ಸು ನಮಗೆ ಹೀಗೆ ಅದು ಗೊತ್ತಾಗಿಲ್ಲ ಅಂತಂದರೆ ಈ ಮೈನಸ್ಸೇ ಬರಬೇಕು. ಈ ಟರ್ಮ್ ಸೇಮ್ ಬರಬೇಕು ನಮಗಲ್ಲಿ ಮೈನಸ್. ಅದಕ್ಕೆ ಮೈನಸ್ ತೊಗೊಂಬಿಡಿ ಇದ್ರದ್ದೇನೆ. 3 4s 12 ಮೈನಸ್ ಪ್ಲಸ್ 3 4s 12 ನೋಡಿ ಸೇಮ್ ಬರುತ್ತೆ ಟರ್ಮ್ಸ್. ಇದು ಸೇಮ್ ಬರಬೇಕು, ಆವಾಗಲೇ ನೀವು ಮಾಡಿರೋ ಲೆಕ್ಕ ಸರಿ ಅಂತ. ಈಗ ಈ ಟರ್ಮಲ್ಲಿ x -4 ಹೊರಗೆ ತೆಗಿತೀವಿ. ಉಳಿದಿದ್ದೇನು ಇದರಲ್ಲಿ x. ಈ ಟರ್ಮಲ್ಲಿ ಇದು ಹೋಗ್ಬಿಟ್ರೆ ಇಲ್ಲಿ ಉಳಿದಿದ್ದು -3. ಇವೇ ನಮ್ಮ ಫ್ಯಾಕ್ಟರ್ಸು ಸಿಗುತ್ತೆ. ಈ ರೀತಿ ನಾವು ಈಸಿಯಾಗಿ ಮಾಡ್ಬೋದು.